ಬಿಹಾರದ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಆಧಾರ್ಗೆ ಆದ್ಯತೆಯನ್ನು ಕೊಡಲಾಗಿದೆ. ಈವರೆಗೆ ಆಧಾರ್ ಕಾರ್ಡ್ ಹೊರಗಿಟ್ಟಿದ್ದು ಚುನಾವಣಾ ಆಯೋಗ. ಆಧಾರ್ ಕಾರ್ಡ್ ನಾವು ಕನ್ಸಿಡರ್ ಮಾಡಲ್ಲ ಇದರಲ್ಲಿ ಅಂತ ಚುನಾವಣಾ ಆಯೋಗ ಪಟ್ಟಿ ಹಿಡಿದು ಕುಳಿತಿತ್ತು. ಆದರೆ ಆಧಾರ್ ಕಾರ್ಡನ್ನು ಕೂಡ ಸೇರಿಸಿಕೊಳ್ಳಬೇಕು. ಮತದಾರರು ಬಂದು ನಾನು ಇಂಥ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ಗುರುತನ್ನಾಗಿ ಒಂದು ಮಾನದಂಡವನ್ನಾಗಿ ಇಟ್ಕೊಳ್ಬೇಕು ಅಂತೇಳಿ ಕೋರ್ಟ್ ಒಂದು ಕಡೆ ಹೇಳಿದೆ. ಆಧಾರ್ ಹೊರತುಪಡಿಸಿ 11 ದಾಖಲೆಗಳನ್ನು ಮಾತ್ರ ಆಯೋಗ ಪರಿಗಣಿಸ್ತಾ ಇತ್ತು. ಆದರೆ ಈಗ ಆಧಾರ್ ಕೂಡ ಪರಿಗಣಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. 12ನೆಯ ದಾಖಲೆಯಾಗಿ ಆಧಾರ್ ಕಾರ್ಡ್ ಪರಿಗಣಿಸಬೇಕು ಅಂತ ಸೂಚನೆ ಇದೆ. 12 ದಾಖಲೆಗಳ ಪೈಕಿ ಯಾವುದಾದ್ರೂ ಒಂದಿದ್ರೂ ಸಾಕು, ಚುನಾವಣಾ ಆಯೋಗಕ್ಕೆ ಅದನ್ನು ಅವರು ಕನ್ಸಿಡರ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಆಧಾರ್ ಮಾನ್ಯತೆ ಪರಿಶೀಲಿಸುವಂಥ ಹೊಣೆಯನ್ನು ಆಯೋಗದ ಅಧಿಕಾರಿಗಳಿಗೆ ಬಿಟ್ಟಿದೆ. ಹಾಗೆಯೇ ಆಧಾರ್ ಪೌರತ್ವದ ಪುರಾವೆಯಲ್ಲ, ಸಿಟಿಜನ್ಶಿಪ್ ಪ್ರೂವ್ ಮಾಡಲಿಕ್ಕೆ ಇರ್ತಕ್ಕಂಥ ದಾಖಲೆ ಆಧಾರ್ ಕಾರ್ಡ್ ಅಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಗುರುತು ಸಾಬೀತಿಗಾಗಿ ಪರಿಗಣಿಸಬಹುದು ಅಂತ ಆದೇಶ ಮಾಡಿದೆ. ಯಾವೆಲ್ಲ ದಾಖಲೆ ಬೇಕು ಅಂತ ನೋಡಿದ್ರೆ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಪ್ಯಾನ್ ಕಾರ್ಡ್, ಇಂಡಿಯನ್ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ವಾಟರ್, ಕರೆಂಟ್, ಗ್ಯಾಸ್ ಬಿಲ್, ರೇಷನ್ ಕಾರ್ಡ್, ಸೇಲ್ ಡೀಡ್, ಲೀಸ್ ಡೀಡ್, ಜಮೀನು ದಾಖಲೆಗಳು, ಶಾಲಾ ದಾಖಲಾತಿ, ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಇಷ್ಟನ್ನು ಕೂಡ ಒಬ್ಬ ವ್ಯಕ್ತಿ ಬಂದು ತೋರಿಸಿದಾಗ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ.